ಹಾಯ್ ಗೈಸ್, ಸೌಜು ಗೌಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸೌಜು. ಓಕೆ, ಇವತ್ತು ನಾನೊಂದು ಒಳ್ಳೆ ಲಾಗ್ ಮಾಡ್ತಾ ಇದ್ದೀನಿ. ಇದು ಈ ವಿಷಯ ಎಲ್ಲರಿಗೂ ಗೊತ್ತಿರ್ಬೋದು, ಯಾಕಂದ್ರೆ ತುಂಬಾ ಜನ ಇದರಲ್ಲಿ ಮಂಗ ಆಗಿರ್ತಾರೆ. ನನಗೆ ನೂರಾರು ಕರೆಗಳು ಬಂದಿತ್ತು, ನೀವು ಜಾಯ್ನ್ ಆಗಿ ಅಂತ. ಅದೇನಪ್ಪ ಅಂತ ಹೇಳಿದ್ರೆ, ಆರ್ ಪಿ ಸಿ ಅನ್ನುವ ಒಂದು ಆ್ಯಪಲ್ಲಿ ಒಂದು ಅಮೌಂಟ್ ಕಳಿಸುವಂಥದ್ದು, ಅದರಲ್ಲಿ ಇಷ್ಟು ಅಮೌಂಟ್ ಬರ್ತದೆ ಅಂತೇಳಿ ಒಂದು ಹೇಳುವಂಥ ಒಂದು ಬಿಸ್ನೆಸ್ ಇದೆ ಅಲ್ವಾ. ಅದು ಇತ್ತೀಚೆಗೆ ಅಂತೂ ತುಂಬ ವೈರಲ್ ಆಗಿತ್ತು. ಆರ್ ಪಿ ಸಿಗೆ ಸೇರ್ತೀರಾ ಎಲ್ಲರೂ ಕೂಡ ಕಾಲ್ ಮಾಡಿ ಕೇಳೋದು ಅದನ್ನೇ. ನನಗೆ ತುಂಬ ಜನ ಕಾಲ್ ಮಾಡಿ ಕೇಳಿದ್ರು ಆಯ್ತಾ, ನನ್ನ ಫ್ರೆಂಡ್ಸ್ ಎಲ್ಲ. ನನಗೆ ನಿಜವಾಗ್ಲೂ ನಾನು ಹೇಳ, ನನಗೆ ಆ ಥರ ಎಲ್ಲ ನಿಜವಾಗ್ಲೂ ಹೇಳ, ನನಗೆ ಅಂತ ಅಭ್ಯಾಸವೇ ಇಲ್ಲ. ನಾನು ಆ ಥರ ಆ್ಯಪ್ಗಳಿಗೆ ಸೇರಿ ಅಮೌಂಟ್ ಮಾಡಬೇಕು ಆ ಥರ ಎಲ್ಲ ನನಗೆ ಅದಿಲ್ವೇ ಇಲ್ಲ. ಯಾಕಂದರೆ ನಾವು ಅಮೌಂಟ್ ಕಟ್ಟಿ ನಮಗೆ ಅವ್ರು ಅಮೌಂಟ್ ಕೊಡಬೇಕಂದ್ರೆ ಏನಕ್ಕೆ ಕೊಡಬೇಕಲ್ವಾ. ಈಗ ಅಂಥದ್ದು ತುಂಬ ಆ್ಯಪ್ಗಳಿದೆ. ಎಂತಪ್ಪ ಅದು ಅರ್ನಿಂಗ್ ಮನಿ, ಅದು ಒಂದು ಆ್ಯಪ್ ಇದೆ. ಅದರದ್ದು ತುಂಬ ಜನ ಇದು ಎಂತ ಲಾಗ್ಸ್ ಎಲ್ಲ ಮಾಡಿರ್ತಾರೆ. ಇದರಲ್ಲಿ ಇದು ಮಾಡಿ ಅದು ಮಾಡಿ ಅಂತ ಪ್ರಮೋಷನ್ಗೆ ಕೊಟ್ಟಿರ್ತಾರೆ ಅಲ್ವಾ. ಹಾಗೆ ಅದನ್ನೆಲ್ಲ ನೋಡಿ ತುಂಬ ಜನ ಇನ್ಸ್ಟಾಲ್ ಮಾಡಿ ಅದರಲ್ಲೆಲ್ಲ ಆಟ ಆಡ್ತಾ ಇರ್ತಾರೆ ಎಲ್ಲ. ಈಗ ನಮ್ಮದು ಪರ್ಸ್ನಲ್ ಡಾಕ್ಯುಮೆಂಟ್ ಇದು ನಾವು ಏನಾದರೂ ಸ್ಟೇಟ್ಮೆಂಟ್ ನಾವು ಇದು ಎಂತ ಅಪ್ಲೋಡ್ ಮಾಡಿದರೆ, ಇವಾಗ ನಾವು ಈಗ ನಾನು ರೀಸನ್ಗೆ ಹೇಳೋದು, ಈಗ ಆಧಾರ್ ಕಾರ್ಡ್ ಇದು ಎಲ್ಲದಕ್ಕೂ ಕೇಳ್ತದೆ ಗೊತ್ತಾಯ್ತಾ. ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಂತ, ಆಗ OTP ಬರ್ತದೆ. OTP ಬರುವಾಗ ನಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಯಿತಾ, ಹಾಗೆ ಅಕೌಂಟ್ ನಂಬರ್ ಲಿಂಕ್ ಮಾಡಲಿಕ್ಕೆ ಹೇಳ್ತಾರೆ. ಅದು ಲಿಂಕ್ ಮಾಡ್ತೀವಾ ಎಲ್ಲರೂ, ಅಮೌಂಟ್ ಬರ್ತದೆ ಅಂತ ಹೇಳಿ. ಹಾಗೆ ನಾವು ಇದು ಬ್ಯಾಂಕ್ ಅಕೌಂಟ್ ನಂಬರು ಎಡಿಟ್ ಮಾಡಿ, ಹಾಗೆ ಆಧಾರ್ ಕಾರ್ಡ್ ಇದು ನಂಬರ್ ಹಾಕಿ ನಮ್ಮ ಅಕೌಂಟ್ನಲ್ಲೇ ಅಮೌಂಟ್ ಹೋಗ್ತದೆ ಅಲ್ವಾ. ಇವಾಗ ತುಂಬ ಜನರಿಗೆ ಎಜುಕೇಷನ್ ಇದ್ದವರಿಗೂ ಕೂಡ ಇಂಥದ್ದೊಂದು ನಾಲೆಜೇ ಇಲ್ಲ, ಅದೊಂದು ಮೈಂಡಿಗೆ ಬರೋದೇ ಇಲ್ಲ. ಯಾಕಂದರೆ ಇವಾಗ ಹೈಯೆಸ್ಟ್ RPC ಅನ್ನುವ ಒಂದು ಇದು ಆ್ಯಪ್ ಇದೆ ಅಲ್ವಾ, ಅದರಲ್ಲಿ ಈಗ ಅರ್ನಿಂಗ್ ಮಾಡಲಿಕ್ಕೆ ಆಗುತ್ತೆ ಅಲ್ವಾ. ಅದರಲ್ಲಿ ಆಲ್ಮೋಸ್ಟ್ ನಾನು ಹೇಳ್ತೀನಿ 100ಅಲ್ಲಿ 99% ಎಜುಕೇಷನ್ ಇರುವವರೇ ಇರೋದು. ಎಜುಕೇಷನ್ ಇಲ್ಲದವರು ಯಾರಿಲ್ಲ. ಎಜುಕೇಷನ್ ಇಲ್ಲದವರಿಗೆ ಆದರೂ ಗೊತ್ತಿರ್ತದೆ ಇದು ಮೋಸ, ಇದು 1 ದಿನ 2 ದಿನ ನಡೀತದೆ ಹಾಗೆ ಹೀಗೆ ಅಂತ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಇದು ಜಾಸ್ತಿ ಒಬ್ಬೊಬ್ಬರಿಗೆ ಫಾಲೋವರ್ಸ್ ಇರ್ತದೆ ಅಲ್ವಾ, ಒಂದು 5 ಲಕ್ಷ 8 ಲಕ್ಷ ಆ ಥರ ಎಲ್ಲ, ಅವರಿಗೆಲ್ಲ ಪ್ರಮೋಷನ್ ಆಗಿ ಕೊಡ್ತಾರೆ. ಈಗ ಆ್ಯಪಿನವರು ಅವರಿಗೆ ಪ್ರಮೋಷನ್ ಆಗಿ ಕೊಡ್ತಾರೆ, ನೀವು ಇದನ್ನೊಂದು ವಿಡಿಯೋ ಮಾಡಿಕೊಡಿ, ನಾವು ನಿಮಗೆ 50,000 1 ಲಕ್ಷ ಎಲ್ಲ ಕೊಡ್ತೇವೆ ಅಂತ. ಇವರು ನಮ್ಮ ರೀಲ್ಸ್ ಮಾಡುವವರು ಎಲ್ಲ ಫಾಲೋವರ್ಸ್ ಇದ್ದವರು ಏನು ಮಾಡ್ತಾರೆ, ಪ್ರಮೋಷನ್ ಅಲ್ವಾ, ಅವರಿಗೆ ಏನಾದರೂ ಒಂದು ದಿಕ್ಕಿಂದ ಅಮೌಂಟ್ ಮಾಡಿದರೆ ಆಯಿತು ಅಂತೇಳಿ ಅವ್ರು ತಗೊಂಡಿರ್ತಾರೆ ಪ್ರಮೋಷನ್. ಅವರು ಹೇಳ್ತಾರೆ ಇದು ಅರ್ನಿಂಗ್ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡಿ, ಇದರಲ್ಲಿ ಎಷ್ಟು ಗೆಲ್ಬೋದು ಅಷ್ಟು ಗೆಲ್ಬೋದು ಅಂತ, ನಮಗೆ ಬಂದಿದೆ ಹಾಗೆ ಹೀಗೆ ಅಂತ. ಅವರಲ್ಲಿ ನಾಟಕ ಮಾಡಲೇಬೇಕು ಪ್ರಮೋಷನ್ ಅಂತ ಹೇಳುವಾಗ, ಅವಾಗ ನಾಟಕ ಮಾಡ್ತಾರೆ. ಅಂಥ ಸಾವಿರಾರು ಆ್ಯಪ್ಗಳಿಂದ ಅಮೌಂಟ್ ಬರ್ತದೆ ಅನ್ನೋದು ಫೇಕ್ ಆಯ್ತಾ ನಿಜವಾಗಿ. ಈಗ ಬರುತ್ತೆ, ಅಮೌಂಟ್ ಬರಲ್ಲ ಅಂತ ಹೇಳಲ್ಲ, ಅದು ಎಲ್ಲಿಂದ ಬರ್ತದೆ. ನಾವಿವಾಗ 6,000 ಕಟ್ಟಬೇಕಂತೆ, 18,000 ಕಟ್ಟಬೇಕಂತೆ, 2,500 ಅವ್ರದ್ದೊಂದು ವೇ ಇದೆ. ಈಗ ಇಷ್ಟಿಷ್ಟು ಕಟ್ಟಬೇಕಂತ ಇದೆ, ಅಷ್ಟು ಸಾವಿರ ಕಟ್ಟಿ ನಮಗೆ ದಿನಕ್ಕೆ 200 ರೂಪಾಯಿ ಬರೋದಂತೆ. ಅದೆಷ್ಟು ದಿನ ಬರ್ಬೋದು, ಯಾವ ಗ್ಯಾರಂಟಿ ಅದು ಅಲ್ಲ. ಈ ಕಂಪನಿಯ ಓನರ್ ಇರ್ತಾರಲ್ವಾ, ಈಗ ಅವರು ಯಾರಂತ ನಮಗೆ ಗೊತ್ತಿರ್ತದ ಇಲ್ವಲ್ಲ. ಈಗ ಅವ್ರದ್ದು ಪರಿಚಯ ಇದ್ದು ನಾವು ಒಂದು ಜಾಯ್ನ್ ಆದರೆ ಓಕೆ, ನಮಗೆ ನಾಳೆ ಏನಾದರೂ ಮಂಗನಮ್ಮ ಮಾಡಿದರೆ ನಮಗೆ ಅವ್ರ ಜೊತೆ ಆದರೂ ಕೇಳ್ಬೋದು. ಈ ಆ್ಯಪ್ ಎಲ್ಲ ಇರ್ತದಲ್ವಾ, ಅದನ್ನೆಲ್ಲ ಅವರು ಕ್ಲೋಸ್ ಮಾಡಿಟ್ರೆ ಯಾರ ಹತ್ರ ಕೇಳಲಿಕ್ಕೆ ಆಗ್ತದೆ ಅಲ್ವಾ. ಈಗ ಅದಕ್ಕಿಂತ ಜಾಸ್ತಿ ನಮ್ಮ ಅಕೌಂಟಲ್ಲಿದ್ದ ಅಮೌಂಟ್ ಹೋದರೆ ಏನು ಮಾಡೋದು ಅಲ್ವಾ. ಮತ್ತು ನಾವು ನಮ್ಮ ಮನೆ ಎಲ್ಲ ಮಾರಿ ಬೀದಿಗೆ ಬರಬೇಕಾದೀತು. ನನ್ನ ಅನುಭವ ನಾನು ಹೇಳೋದು, ನನಗೆ ನಿಜವಾಗ್ಲೂ ಹೇಳ್ತೇನೆ, ನನಗೆ ಅದೊಂದು ಅಭ್ಯಾಸವೇ ಇಲ್ಲ ಆಯಿತಾ. ಒಂದು ಇದ್ದ ಆ್ಯಪ್ಗಳಿಗೆಲ್ಲ ಸೇರೋದು, ಇದ್ದ ಒಂದು ಎಂಥ ಸ್ಕೀಮು ಅದು ಇದು ಅಂತೇಳಿ, ಅದಕ್ಕೆ ಎಲ್ಲದಕ್ಕೂ ಅಷ್ಟೇ ನಾನು ಫಸ್ಟೇ ಕೇಳೋದು. ಯಾರಾದರೂ ಕಾಲ್ ಮಾಡಿ ಕೇಳಿದರೆ ಅಮೌಂಟ್ ಕಟ್ಟಲಿಕ್ಕೆ ಉಂಟು, ಫಸ್ಟಿಗೆ ಸ್ವಲ್ಪ ಹೇಳಿರ್ತಾರೆ, ಮತ್ತೆ ನೆಕ್ಸ್ಟ್ 2 ಜನ ಮಾಡಬೇಕು 4 ಜನ ಮಾಡಬೇಕು ಆ ಥರ ಎಲ್ಲ. ಅದನ್ನು ನೋಡುವಾಗನೇ ಅಂದ್ಕೊಳ್ಬೇಕು ಅದು ಫೇಕ್ ಅಂತ. ಯಾಕಂದರೆ ನಮ್ಮ ಕೈಯಿಂದ ಅಮೌಂಟ್ ತೆಕ್ಕೊಂಡು
ಅವರು ನಮಗೆ ಯಾವ ಸೀಮೆಯಲ್ಲಿ ಅಮೌಂಟ್ ಕೊಡುದು? ದುಡ್ಡು ಯಾರ್ದು ನಿಜವಾಗಿ? ನಾವು ಕಟ್ಟಿರುವ ದುಡ್ಡನ್ನ ನಮಗೆ ರಿಟರ್ನ್ ಕೊಡ್ತಾರೆ ಅಲ್ವಾ? ಮತ್ತೆ 2 ಜನ ಎಕ್ಸ್ಟ್ರಾ ಹಾಕಿದ್ರೆ ಅದ್ರಲ್ಲಿ ಪೇಮೆಂಟ್ ಇದೆ ಅಂತೆ. ಅದು ಯಾರ ಅಮೌಂಟು? ಈಗ ನಾವು 2 ಜನರನ್ನ ಹಾಕಿರ್ತೇವಲ್ವಾ? ಅವ್ರದ್ದು ಅಮೌಂಟ್ ನಮಗೆ ಹಾಕಿರ್ತಾರೆ. ಹಾಗೆ ಅದೆಷ್ಟು ದಿನ ಬರ್ತದೆ? ಈಗ ನಾವು ಸೇರಿಸಿದವರು ಮತ್ತಿಬ್ಬರನ್ನು ಸೇರಿಸುದಿಲ್ವಾ? ಲಾಸ್ ಆಗುದು ಅವರ ಕಂಪನಿಗೆ ಲಾಸ್ ಆಗುದಿಲ್ವಲ್ಲ? ಲಾಸ್ ಆಗುದು ಜನ್ರಿಗೆ. ಅದು ಯಾಕೆ ಮೈಂಡಿಗೆ ಬರ್ತಿಲ್ಲ ಅಂತ ಗೊತ್ತಿಲ್ಲ ನಂಗೆ. ನಿಂಗ್ ಮನಿಯನ್ನ ಇನ್ಸ್ಟಾಲ್ ಮಾಡಿ ಅಮೌಂಟ್ ಪಡೆಯಿರಿ ಅಂತ ಎಲ್ಲ ತುಂಬಾ ಜನ ಹಾಕ್ತಾ ಇದ್ರು. ಅದೆಲ್ಲ ಫೇಕ್ ಅಮ್ಮ. ಏನಕ್ಕೆ? ನಿಜವಾಗ್ಲೂ ನಾನು ಹೇಳಲಾ? ಈಗ ನಾವು ಬೆಳಿಗ್ಗೆಯಿಂದ ಸಂಜೆ ಹೊತ್ತು ದುಡಿದ್ರೆ ಅದ್ರಲ್ಲಿ ಸಿಗೋ ನೆಮ್ಮದಿ ಯಾವ್ದ್ರಲ್ಲಿ ಆದ್ರೂ ಸಿಗ್ತದಾ? ಸುಮ್ಮನೆ ಯಾರಾದೋ ಒಂದು ತಲೆ ಹೊಡೆದ ದುಡ್ಡನ್ನ ನಮಗೆ ಬಂದು ಕೊಟ್ಟು, ಅದು ಸಿಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಆದ್ರೂ ಹೇಳುದು ನಾನು, ಎಲ್ಲಿಯಾದ್ರೂ ಸಿಕ್ಕಿತಂತ ಅನ್ಕೊಳ್ವಾ? ಈಗ ಈಗ 100 ಜನ ಸೇರಿರ್ತಾರೆ. 100 ಜನರಲ್ಲಿ ಒಂದು 10, 20 ಜನಕ್ಕೆ ಸಿಗ್ತದೆ ಅಂತ ತಿಳ್ಕೊಳ್ಳಿ. ಒಂದು 50,000 ಸಿಗ್ತದೆ ಅಂತ. ಅದೇ ಆ 100 ಜನರಲ್ಲಿ ಆ 80 ಜನ ಅಳ್ತಾ ಇರ್ತಾರೆ ಅಲ್ವಾ? ನನ್ನ ಅಮೌಂಟ್ ಹೋಯ್ತು, ನನ್ನ ಅಮೌಂಟ್ ಹೋಯ್ತು ಅಂತ. ನಮಗಿಲ್ಲಿ ಖುಷಿ. ಆದ್ರೆ ಅಲ್ಲಿ ಆ 80 ಜನ ಅಳ್ತಾ ಇರ್ತಾರೆ. ಅದಕ್ಕೋಸ್ಕರ ಅದ್ರಿಂದ ನಾವೇ ದುಡಿದು ಏನಿದೆ ಅಲ್ವಾ? ಸುಮ್ಮನೆ ಅಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ ಅಂತ ಯಾಕೆ ಬೇಕು? ಅಲ್ಲ ನಿಜವಾಗ್ಲೂ ನಾನು ಹೇಳ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ತುಂಬಾ ನಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆ್ಯಪ್‌ಗಳಿದೆ. ಅಷ್ಟು ಆ್ಯಪ್‌ಗಳಲ್ಲಿ ಅಮೌಂಟ್ ಬರ್ತದೆ, ಅದು ಬರ್ತದೆ, ಇದು ಬರ್ತದೆ ಅಂತ ಹೇಳ್ತಾರೆ. ಸುಮ್ಮನೆ ಯಾರು ಆಧಾರ್ ಕಾರ್ಡ್, ಪರ್ಸನಲ್ ಐಡಿದು ಯಾವುದೇ ಒಂದು ಇದು ಡಾಕ್ಯುಮೆಂಟನ್ನ ನೀವು ಸಬ್ಮಿಟ್ ಮಾಡಬೇಡಿ. ನನಗೆ ಇದ್ರ ಬಗ್ಗೆ, ಈ ಆ್ಯಪ್‌ಗಳ ಬಗ್ಗೆ ನಂಗೆ ಎಷ್ಟು ಇನ್ಫಾರ್ಮೇಷನ್ ಗೊತ್ತಿತ್ತು, ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಈಗ ಈಗ ಇದ್ರಲ್ಲಿ ನನ್ನ ಲಾಗ್ ನೋಡುವವರಿಗೆ ತುಂಬಾ ಜನರಿಗೆ ಅಮೌಂಟ್ ಬಂದಿರ್ಬೋದು, ಒಬ್ಬೊಬ್ಬರಿಗೆ ಬಂದಿರ್ಲಿಕ್ಕಿಲ್ಲ. ಯಾಕಂದ್ರೆ 4 ದಿನ ಬರ್ತದೆ ಅಷ್ಟೇ, ಆಯ್ತಾ? ಯಾಕಂದ್ರೆ ಇವಾಗ ಒಂದು 10 ಜನ ಸೇರಿರ್ತಾರೆ ಅಂತ ಹೇಳಿದ್ರೆ, ಅದ್ರಲ್ಲಿ ಈಗ ಮೈನ್ ಆಗಿ ಇರ್ತಾರಲ್ಲ, ಫಸ್ಟಿಗೆ ಸೇರಿದವರು, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೇರಿದವರು, ಅವರಿಗೆ ಅಮೌಂಟ್ ಖಂಡಿತ ಬಂದಿರ್ತದೆ. ಯಾಕಂದ್ರೆ ಅವರಿಗೆ ಸ್ವಲ್ಪ ಕೆಪಾಸಿಟಿ ಇರ್ತದೆ, ಅವರಿಗೆ ಒಂದು 4 ಜನರನ್ನ ಸೇರಿಸುವ ಕೆಪಾಸಿಟಿ ಇರ್ತದೆ ಅಂತೇಳಿ ಅವರಿಗೆ ಫಸ್ಟ್ ಹಾಕಿರ್ತಾರೆ ಅಮೌಂಟು. ಆಗ ಇವರು ಬ್ಯಾಂಕ್ ಡೀಟೇಲ್ಸಲ್ಲಿ ತೋರಿಸಿ, ನನಗೆ ಬಂದಿದೆ ನೋಡಿ, ನಿಮಗೆ ಕೂಡ ಬರ್ತದೆ, ಇದು ಕನ್ಫರ್ಮ್, ಆಗ ನಂಬ್ತಾರೆ ಅಲ್ವಾ ಎಲ್ಲರೂ? ಈಗ ಅಕೌಂಟಿಗೆ ಬಂತು ಅಂತ ಹೇಳಿದ್ರೆ ಯಾರಾದ್ರೂ ನಂಬದಿರ್ತಾರ? ಈಗ ನನಗೆ ನಿಜವಾಗಿ ಅನುಭವ ಆಗಿದೆ. ನನ್ನ ಒಬ್ರು ಬೆಸ್ಟ್ ಫ್ರೆಂಡ್ ಒಬ್ರು ಕಾಲ್ ಮಾಡಿ ಹೇಳಿದ್ರು ನನ್ನ ಜೊತೆ, ನೀವು ಸೇರ್ತೀರಾ ಅಂತ. ನಾನು ಸೇರಲ್ಲ ಅಂತ ಹೇಳಿದೆ. ನನಗೆ ಅಂಥದ್ದು ಒಂದು 1 ಕೋಟಿ ಬೇಕಾದ್ರೆ ಬರುವಂತ ಆ್ಯಪ್‌ಗಳಿರ್ಲಿ, ನಾನು ಸೇರುದಿಲ್ಲ, ಆಯ್ತಾ? ಹಾಗೆ ಇದೊಂದು ಸೇರಿ ಅಂತ ಹೇಳಿದ್ರಾ? ಹಾಗೆ ನಾನ್ ಸೇರುದಿಲ್ಲ ಅಂತ ಹೇಳಿದೆ. ಅದಕ್ಕೆ ಸುಮ್ನೆ ನಾನು ಕೇಳಿದೆ, ಅದು ರಿಯಲ್ಲಾ? ಅದು ಫೇಕ್ ಆಗಿರ್ತದೆ ಅಂತ ಹೇಳಿದೆ ನಾನು. ಇಲ್ಲ, ನನಗೆ 13,000 ಬಂದಿದೆ, ನಾನು 5,000 ಏನೋ ಕಟ್ಟಿದ್ದೇನೆ, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರಪ್ಪ. ಅದಕ್ಕೆ ಮತ್ತೆ ಬ್ಯಾಂಕಿದು ಸ್ಕ್ರೀನ್‌ಶಾಟ್ ಕಳ್ಸಿದ್ರು, ಡೆಲಿವರಿ ಆದದ್ದು, ಅಮೌಂಟ್ ಡೆಲಿವರಿ ಆದದ್ದೆಲ್ಲ. ಅದನ್ನ ನೋಡುವಾಗ ನಿಜವಾಗ್ಲೂ ನಂಬಲೇಬೇಕು, ಗೊತ್ತುಂಟಾ? ಅವರಿಗೆ ನಿಜವಾಗ್ಲೂ ಅಮೌಂಟ್ ಬಂದಿದೆ ಅಂತೆ ಅಷ್ಟು. ಆದ್ರೆ ನೆಕ್ಸ್ಟ್ ಸೇರಿದವರಿಗೆ ಬಂದಿರ್ಬೋದಾ? ಹಾಗೆ. ನಾನು ಅದಕ್ಕೆ ಈ ವಿಡಿಯೋ ಮಾಡೋ ಮುಂಚೆ ಅವರಿಗೊಮ್ಮೆ ಕಾಲ್ ಮಾಡಿ ಅದರ ಡೀಟೇಲ್ಸ್ ಒಮ್ಮೆ ತಿಳ್ಕೊಳ್ಳುವ, ಏನಾಯ್ತು ಅಂತ ಹೇಳಿ ತಿಳ್ಕೊಳ್ಳುವ ಅಂತೇಳಿ ಕಾಲ್ ಮಾಡಿದ್ದು. ಸೊ ಅವರು ಪಿಕ್ ಮಾಡಲಿಲ್ಲ. ಅದಕ್ಕೋಸ್ಕರ ಮತ್ತೆ ಸುಮ್ಮನೆ ಇದ್ದೆ. ನಂಗೆ ಡೀಟೇಲ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ಇನ್ನು. ಬೇರೆ ಅವರು ಸೇರಿಸಿದಂತ ಬೇರೆಯವರಿಗೂ ಕೂಡ ಬಂದಿದಾ ಏನು ಅಂತ ಕೇಳುವ ಅಂತ ಅನ್ಕೊಂಡಿದ್ದೆ. ಸೊ ಅವರು ಪಿಕ್ ಮಾಡಲಿಲ್ಲ. ಹಾಗೆ ನೀವು ಕೂಡ ಜಾಗರೂಕರಾಗಿರಿ. ಯಾಕಂದ್ರೆ ನಾವು ಈಗ ಅದರಿಂದ ದುಡ್ಡು ಬರ್ತದೆ ಅಂತೇಳಿ ಸುಮ್ಮನೆ ಕೂರೋ ಬದಲು, ನಾವು ದುಡ್ದಾದ್ರೂ ನಮಗೆ ದುಡ್ಡು ಮಾಡ್ಬೋದಲ್ವಾ? ಈಗ ಅದರಲ್ಲಿ ಬರ್ತದೆ ಅಂತೇಳಿ ನಂಬಿ ಮೋಸ ಹೋಗಿ ನಮ್ಮ ಕೈಯಲ್ಲಿದ್ದ ಅಮೌಂಟನ್ನು ಅದಕ್ಕೆ ಹಾಕಿದ್ರೆ 18,000, 20,000 ಒಬ್ಬೊಬ್ರು ಹಾಕಿದ್ದಾರೆ ಮಾರ್ರೆ. ನಿಜವಾಗ್ಲೂ ಹೇಳುದು, ಯಾವ ಧೈರ್ಯದಲ್ಲಿ ಹಾಕಿದ್ದಾರೆ ಅಂತ. ಈಗ 1,000, 1,500, 2,000 ಓಕೆ ಹೋಗ್ಲಿ, ಈಗ ಏನಕ್ಕಾದ್ರೂ ಖರ್ಚೇ ಆಗ್ತದೆ. ಅದೊಂದು ಎಲ್ಲಿಯಾದ್ರೂ ಹೋದ್ರೂ ಸಹ ನಮಗೆ ಅದನ್ನ ಮರಿಬೋದು. ಅದೇ 18,000, 20,000 ಎಲ್ಲ ಹೇಗೆ ರೀ? ಈಗ 18,000 ದುಡಿಬೇಕಾದ್ರೆ 1 ತಿಂಗಳು ದುಡಿಬೇಡ್ವಾ? ಹಾಗೆ ತುಂಬಾ
ಎಚ್ಚರಿಕೆ ವಹಿಸಿ ಯಾವುದೇ ಆ್ಯಪ್‌ಗಳಿಗೆ ಸುಮ್ಮನೆ ಸೇರಬೇಡಿ. ಹಾಗೆ ಓಕೆ, ನಿಮಗೆ ಈ ಲಾಗ್ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ಹೇಳಿದ್ದೀನಿ. ಏನಾದರೂ ತಪ್ಪಾಗಿದ್ರೂ ಕೂಡ ಕಮೆಂಟ್ ಹಾಕ್ಬಿಡಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.